ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 51ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 51ನೇ ಅಧ್ಯಾಯ ಭಾಳ ದೊಡ್ಡ ಅಧ್ಯಾಯವಾಗಿರೋದ್ರಿಂದ, ಅಂದರೆ 64 ವಚನಗಳಿರೋದ್ರಿಂದ ಇದನ್ನು 2 ಭಾಗವಾಗಿ ನಾವು ಮಾಡಿಕೊಂಡು ಅಧ್ಯಯನ ಮಾಡಿಕೊಳ್ಳೋದು ಒಳ್ಳೆಯದಂತ ನನಗೆ ಅನಿಸ್ತದೆ. ಆದ ಕಾರಣ ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ 1ರಿಂದ 33ವರೆಗೆ ಒಂದು ಭಾಗ, 34ರಿಂದ 64ರವರೆಗೆ ಎರಡನೇ ಭಾಗವಾಗಿ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಡೋಣ. ಬನ್ನಿರಿ. 51ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಬಾಬೆಲಿನ ಮೇಲೂ ಲೇಬ್ ಖಾಮೈ ದೇಶದವರ ಮೇಲೂ ನಾಶನದ ಗಾಳಿಯನ್ನು ಬೀಸ ಮಾಡುವೆನು ಅಂತ ಹೇಳಿಬಿಟ್ಟು, ದೇವರು ಯಾಕೆ ಈ ಬಾಬೆಲಿನ ವಿಷಯದಲ್ಲಿ ಈಗ ಬೇರೆ ದೇಶಗಳ ವಿಷಯವಾಗಿ ಪ್ರವಾದನೆ ನೋಡುವಾಗ ಸಣ್ಣ ಸಣ್ಣ ಪ್ರವಾದನೆಗಳನ್ನು ದೇವರು ಕೊಡುವಂಥದ್ದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಫಿಲಿಸ್ಟಿಯ ವಿಷಯವಾಗಿ ಪ್ರವಾದನೆ ಕೊಟ್ಟಾಗ ಬರೀ 7 ವಚನಗಳು 47ನೇ ಅಧ್ಯಾಯದಲ್ಲಿ, 47 1ರಿಂದ 7. ಮೋವಾಬಿನ ವಿಷಯವಾಗಿ ಹೇಳುವಾಗ ಸ್ವಲ್ಪ ದೊಡ್ಡದೇ ಇತ್ತು, 47 ವಚನಗಳು. ಅಮ್ಮೋನಿನ ವಿಷಯವಾಗಿ ನೋಡುವಾಗ 1ರಿಂದ 49ನೇ ಅಧ್ಯಾಯ 1ರಿಂದ 6, ಬರೀ 6 ವಚನ, 5+1. ಏದೋಮಿನ ವಿಷಯವಾಗಿ ನೋಡುವಾಗ ಅಲ್ಲಿ ಕೂಡ ಸ್ವಲ್ಪನೇ, 7ನೇ ವಚನದಿಂದ 22 ವಚನಗಳು. ಯೆರೆಮೀಯ 49. ದಮಸ್ಕದ ಬಗ್ಗೆ, ಕೇದಾರಿನ ಬಗ್ಗೆ, ಏಲಾಮಿನ ಬಗ್ಗೆ ಸ್ವಲ್ಪನೇ ಪ್ರವಾದನೆ. ಆದರೆ ಬಾಬೆಲಿನ ವಿಷಯಕ್ಕೆ ಬಂದಾಗ 50ನೇ ಅಧ್ಯಾಯ 1ರಿಂದ 46 ವಚನಗಳು ಬಾಬೆಲ್ ಬಗ್ಗೆ, 51ನೇ ಅಧ್ಯಾಯ 1ರಿಂದ 64 ವಚನಗಳವರೆಗೆ ಕೂಡ ನೋಡುವಾಗ ಬಾಬೆಲಿನ ಬಗ್ಗೆನೇ ಇದೆ. 52ನೇ ಅಧ್ಯಾಯ ಬಂದಾಗ ಕೂಡ ಬಾಬೆಲಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಮುಂದುವರಿತಿದೆ. ಹಾಗಾದರೆ 50ನೇ ಅಧ್ಯಾಯ ಯೆರೆಮೀಯ, 51ನೇ ಅಧ್ಯಾಯ ಯೆರೆಮೀಯ, 52ನೇ ಅಧ್ಯಾಯ ಯೆರೆಮೀಯ ಸ್ವಲ್ಪ ಭಾಗ, ಈ ಎಷ್ಟೊಂದು ವಿಷಯಗಳು ದೇವರು ಬಾಬೆಲಿನ ವಿಷಯವಾಗಿ ಹೇಳ್ತಾ ಇರೋದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಈ ಬಾಬೆಲ್ನವರು ಕಸ್ದೀಯರು ಅಂತ ಹೇಳುವಾಗ ನಾವು ಆದಿಕಾಂಡದಲ್ಲಿ ಒಂದು ವಾಕ್ಯ ನಾವು ನೋಡ್ಕೊಂಬಿಡೋಣ್ರಿ. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ಒಂದು ಮಾತು, ಹೌದು ಬಾಬೆಲಿನ ವಿಷಯವಾಗಿದೆ. ಆದರೆ ಅದೇ ಸಂದರ್ಭದಲ್ಲಿ 28ನೇ ವಚನದಲ್ಲಿ ನೋಡುವಾಗ ಕಲ್ದಿಯರ ಊರು ಎಂಬ ಪಟ್ಟಣದಲ್ಲಿ ಅಂತ ಹೇಳ್ಬಿಟ್ಟು ನೋಡುವಾಗ ತೆರಹನ ಚರಿತ್ರೆ, ಅಂದರೆ ಅಬ್ರಹಾಮನ ತಂದೆಯ ಚರಿತ್ರೆಯನ್ನು ನೋಡುವಾಗ ಅದು ಕಲ್ದಿಯರ ಊರು ಎಂಬ ಪಟ್ಟಣ ಅಂತ ನಾವು ನೋಡ್ತೇವೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಅದೇ 14 ಕೂಡ ನೋಡ್ಬಿಡೋಣ. 14ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ. ಆ ದಿವಸಗಳಲ್ಲಿ ಶಿನಾರಿನ ಅರಸನಾದ ಆಮ್ರಫೇಲನು, ಶಿನಾರ್ ನೋಡ್ರಿ, ಶಿನಾರ್ ಅಂತ ಹೇಳ್ಬಿಟ್ಟು. ಹಾಗಾದರೆ ಶಿನಾರ್, ಕಸ್ದಿಯರು
ಬಾಬೆಲ್ನವರು ಒಂದಕ್ಕೊಂದು ಸಂಬಂಧ ಇದೆ. ಒಂದು ರೀತಿಯಿಂದ ಅವೆಲ್ಲ ಒಂದೇನೆ, ಇನ್ನೊಂದು ರೀತಿಯಿಂದ ಸ್ವಲ್ಪ ವ್ಯತ್ಯಾಸ ಕೂಡ ಇದೆ, ಆದರೆ ಮೂಲ ಒಂದೇ ಎಂಬುದಾಗಿ ತಿಳ್ಕೊಳ್ಳೋಣ. ಈ ಬಾಬೆಲಿನ ವಿಷಯದಲ್ಲಿ ನೋಡುವಾಗ ನಾವು 50ನೇ ಅಧ್ಯಾಯ ನೋಡುವಾಗ ಅಲ್ಲಿ ಕೂಡ ಖಸ್ದಿಯ ಅಂತ ಹೇಳ್ಬಿಟ್ಟು 50ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಪದ ಬಂತು. ದಾನಿಯೇಲನ ಕಾಲದಲ್ಲಿ ಕೂಡ ಬಾಬೆಲ್ನ ವಿಷಯವಾಗಿ ಬಾಬೆಲ್ ಸಾಮ್ರಾಜ್ಯದ ಬಗ್ಗೆ ನಾವು ನೋಡ್ತೇವೆ. ಈ ಬಾಬೆಲ್ 3 ಮಾತಿನಲ್ಲಿ ಹೇಳ್ಬೋದು: ನನಗೆ, ನನಗಾಗಿ, ನನ್ನಿಂದ. ಒಂದು ಬಾಬೆಲ್ ಗೋಪುರವನ್ನು ಜನರು ಕಟ್ಟುವಾಗ ನಾವು ದೇವರನ್ನ ತಲುಪೋಣ, ಸ್ವ ಪ್ರಯತ್ನ. ಆ ರೀತಿಯಾಗಿ ಹೇಳಿದಾಗ ನಾನು ಒಂದು ವಾಕ್ಯ ಓದಲೇಬೇಕು. 3ನೇ ಅಧ್ಯಾಯ ಜ್ಞಾನೋಕ್ತಿ ಮತ್ತು 5ನೇ ವಚನದಲ್ಲಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಸರಿ, ಬುದ್ಧಿಯನ್ನು ಯಾರು ಕೊಟ್ಟರು? ದೇವರೇ ಕೊಟ್ಟದ್ರ ಮೇಲೆ ನಾವು ಹತ್ಕೊಳ್ಬಾರ್ದ? ಹೌದು, ದೇವರೇ ಬುದ್ಧಿ ಕೊಟ್ಟಿದ್ದಾಗಿಯೂ ಬುದ್ಧಿ ಕೊಟ್ಟಂಥ ದೇವರನ್ನು ಆಧಾರ ಮಾಡಿಕೊಳ್ಳಬೇಕೇ ವಿನಃ ದೇವರು ಕೊಟ್ಟ ಕೊಡುಗೆಯನ್ನು, ಗಿಫ್ಟನ್ನು, ಸಾಮರ್ಥ್ಯವನ್ನು, ಆಶೀರ್ವಾದವನ್ನು ನಾವು ಹತ್ಕೊಳ್ಬಾರ್ದು. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಜ್ಞಾನೋಕ್ತಿ 3:5. ಈ ಬಾಬೆಲ್ ಬಗ್ಗೆ ಹೆಚ್ಚಾಗಿ ದೇವರು ಹೇಳಿದ್ದಕ್ಕೆ ಒಂದು ಕಾರಣ ನಾವು ಈ ರೀತಿಯಾಗಿ ತಿಳ್ಕೊಳ್ಬೋದು. ಅದೇನೆಂದರೆ, ಮನುಷ್ಯನ ಮಾನವೀಯತೆ, ಸ್ವಾರ್ಥತೆ, ಅದರ ಮೇಲೆ ನಾವು ಆತ್ಕೊಂಡ್ರೆ ನಮಗೆ ಶಿಕ್ಷೆ, ತೀರ್ಪು. ಒಂದು ವಾಕ್ಯ ನನಗೆ ಭಾಳ ಹಿಡಿಸಿದಂಥ ಒಂದು ವಾಕ್ಯ, ಅದನ್ನು ಕೂಡ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. 1 ಕೊರಿಂಥ 11ನೇ ಅಧ್ಯಾಯದ 31ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದ್ರೆ, ನಮ್ಮನ್ನು ನಾವು ವಿಚಾರಿಸಿಕೊಂಡರೆ, ನಮ್ಮನ್ನು ಹೇಗೆ ವಿಚಾರಿಸಿಕೊಳ್ಳೋದು? ಮೂಲ ಭಾಷೆಯಲ್ಲಿ ನಮ್ಮನ್ನು ನಾವು ತೀರ್ಪು ಮಾಡಿಕೊಂಡರೆ, ತೀರ್ಪು ಅಂತ ಹೇಳಿದ್ರೆ ಅವರು ಇಂಥವರು, ಅವರು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಮಾಡೋದು ಸರಿ ಇಲ್ಲ, ಅವರು ಮಾತಾಡೋದು ಸರಿ ಇಲ್ಲ, ಅವರ ಏನದು ಮೋಟಿವ್, ಮನೋಭಾವನೆ ಸರಿ ಇಲ್ಲ, ಈ ರೀತಿಯಾಗೆಲ್ಲ ನಾವು ಮಾತಾಡ್ತೀವಲ್ಲ. ಅದೇ ರೀತಿಯಾಗಿ ಆ ತೀರ್ಪು ಮಾಡುವಂಥದ್ದು, ಬೇರೆಯವ್ರನ್ನ ತೀರ್ಪು ಮಾಡುವಂಥದ್ದನ್ನು ಈಗ ನಮ್ಮನ್ನು ನಾವು ತೀರ್ಪು ಮಾಡ್ಕೋಬೇಕು. ನನ್ನ ಮೋಟಿವ್, ನನ್ನ ಮನೋಭಾವನೆ ಸರಿ ಇದೆಯಾ? ನಾನು ಸರಿ ಇದ್ದೀನಾ? ನನ್ನ ಮಾತು ಸರಿ ಇದೆಯಾ? ನನ್ನ ಆಲೋಚನೆ ಸರಿ ಇದೆಯಾ? ನಾನು ಕೇಡಿನ ಮಾರ್ಗದಲ್ಲಿದ್ದೇನಾ? ನನ್ನ ಕುಟುಂಬ ಸರಿ ಇದೆಯಾ? ನನ್ನ ಸೇವೆ ಸರಿ ಇದೆಯಾ? ಈ ರೀತಿಯಾಗಿ ನಾವು ನಮ್ಮನ್ನೇ ನಾವು ತೀರ್ಪು ಮಾಡಿಕೊಂಡರೆ ಏನಾಗ್ತದೆ? ನ್ಯಾಯ ತೀರ್ಪಿಲ್ಲ. ನ್ಯಾಯ ತೀರ್ಪಿಲ್ಲ, ನನಗೆ ನ್ಯಾಯ ತೀರ್ಪಿಲ್ಲ ನಮಗೆ. 1 ಕೊರಿಂಥ 11:31ನೇ ವಚನ ಪ್ರಕಾರ. ಹಾಗಾದರೆ ಈ ಬಾಬೆಲ್ನ ವಿಷಯವಾಗಿ ದೇವರು ಬಹಳಷ್ಟು ಮಾತನಾಡಿದ್ದಕ್ಕೆ ಕಾರಣ ಏನಂತ ಹೇಳಿದರೆ, ನಿಮ್ಮ ಮೇಲೆ ನೀವು ಹತ್ಕೊಳ್ಬೇಡ್ರಿ, ನಿಮ್ಮ ಸ್ವಾರ್ಥದ ಮೇಲೆ ಹತ್ಕೊಳ್ಬೇಡ್ರಿ. ನಾನು, ನನಗೆ, ನನ್ನಿಂದ, ನನಗಾಗಿ ಎಂಬಂಥವುಗಳ ಮೇಲೆ ಹತ್ಕೊಳ್ಬೇಡ್ರಿ. ದೇವರಿಗಾಗಿ, ದೇವರಿಂದ, ದೇವರಲ್ಲಿ ಎಂಬಂಥ ಒಂದು ಮನೋಭಾವನೆ ಇದ್ದಲ್ಲಿ ಏನಾಗ್ತದೆ? ಸ್ವಾರ್ಥತೆಯಿಂದ ದೈವಿಕತ್ವಕ್ಕೆ ನಾವು ಹೋಗ್ತೇವೆ.
ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯದ 5ನೇ ವಚನ ಈ ರೀತಿಯಾಗಿದೆ. ಇಸ್ರಾಯೇಲರ ಸದಮಲ ಸ್ವಾಮಿಗೆ ಆತನ ಜನರು ಮಾಡಿದ ಅಪರಾಧವು. ಇದನ್ನು ಓದುವಾಗ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ, ನನ್ನ ಚಿಕ್ಕ ಮಗಳು ಇನ್ನೂ ನನಗೆ ನೆನಪಿದೆ. ಯಾವಾಗ ನಾನು ಅವಳನ್ನ ಚಿಕ್ಕವಳಿದ್ದಾಗ ಹೊಡಿತಿದ್ದೆ. ಹೊಡೆದಾಗ ಅವಳು ಅಪ್ಪ ಅಂತ ಅಳ್ತಾ ಇದ್ಲು. ಹೊಡೆಯೋದು ನಾನೇ, ಅವಳು ಕರೆಯೋದು ಕೂಡ ನನ್ನನ್ನೇ. ಆ ರೀತಿಯಾಗಿ ದೇವರು ಇಲ್ಲಿ ನೋಡುವಾಗ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಅಪರಾಧ ಮಾಡಿದರು. ಆದರೆ ದೇವರು ಹೇಳ್ತಾ ಇರೋದು 51ನೇ ಅಧ್ಯಾಯ ಯೆರೆಮೀಯ 5ನೇ ವಚನ, ಇಸ್ರಾಯೇಲರ ಸದಮಲ ಸ್ವಾಮಿ ದೇವರು ಇನ್ನೂ ಕೂಡ ತನ್ನ ಜನರೊಂದಿಗೆ ಗುರುತಿಸಿಕೊಳ್ತಾನೆ. ಆಶ್ಚರ್ಯ. ಅವರು ದೇವರನ್ನು ನಂಬಿದ್ದಾಗ್ಯೂ ದೇವರು ಗುರುತಿಸಿಕೊಂಡನು. ದೇವರನ್ನು ಅವರು ಬಿಟ್ಟು ಹೋಗಿದ್ದಾಗ್ಯೂ ದೇವರು ತನ್ನನ್ನು ಅವರೊಂದಿಗೆ ಗುರುತಿಸಿಕೊಳ್ತಾನೆ. ದೇವರು ಅವರನ್ನು ಶಿಕ್ಷೆ ಕೊಟ್ಟು ತೀರ್ಪು ಮಾಡಿ ಗಡೀಪಾರು ಮಾಡಿ 70 ವರ್ಷಗಳು ಸ್ವದೇಶದ ಬಿಟ್ಟು ಹೋದಾಗ್ಯೂ ಕೂಡ ದೇವರು ತನ್ನನ್ನು ಇಸ್ರಾಯೇಲರ ಸದಮಲ ಸ್ವಾಮಿ, ಇಸ್ರಾಯೇಲರ ಪರಿಶುದ್ಧನು ಎಂಬುದಾಗಿ ಗುರುತಿಸಿಕೊಳ್ತಾನೆ. ಆತನ ಮಹಾತನ, ಆತನ ದೊಡ್ಡ ಹೃದಯಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರ ಸದಮಲ ಸ್ವಾಮಿಗೆ 5ನೇ ವಚನ, ಆತನ ಜನರು ಮಾಡಿದ ಅಪರಾಧವು ತಮ್ಮ ದೇಶದಲ್ಲಿ ತುಂಬಿದ್ದರೂ. ದೇಶದಲ್ಲಿ ಏನು ತುಂಬಿತ್ತು? ಅಪರಾಧವು ತುಂಬಿದ್ದರೂ ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಸ್ರಾಯೇಲರನ್ನಾಗಲಿ ಯೆಹೂದವನ್ನಾಗಲಿ ತ್ಯಜಿಸಲಿಲ್ಲ. ವಾವ್, ಎಂಥ ದೊಡ್ಡ ಮಾತಿತ್ತು! ಬಹಳ ದೊಡ್ಡ ಮಾತಿತ್ತು. ನಾನು ಅಂದ್ಕೊಂಡೆ ದೇವರನ್ನು ನಂಬಿದಾಗ ಮಾತ್ರ ಆತನ ಕೈ ಬಿಡಲ್ಲ ಅಂತ. ಜನರು ಆತನ ನಂಬದೆ ಆತನನ್ನು ಬಿಟ್ಟು ಕೈ ಬಿಟ್ಟು ಹೋದಾಗ್ಯೂ ಕೂಡ ದೇವರು ತನ್ನನ್ನು ಗುರುತಿಸಿಕೊಂಡು ಈಗ ದೇಶದಲ್ಲಿ ತುಂಬಿದ್ದರು. ಇನ್ನೊಂದು ಸಾರಿ ಓದೋಣ. ಭಾಳ ಶಕ್ತಿಯುತವಾದಂಥ ಆಶ್ಚರ್ಯವಾದಂಥ ಒಂದು ಮಾತಿದೆ. 51 ಯೆರೆಮೀಯ 5. ಇಸ್ರಾಯೇಲರ ಸದಮಲ ಸ್ವಾಮಿಗೆ ಆತನ ಜನರು, ಅಂದರೆ ಇಸ್ರಾಯೇಲರು ಮಾಡಿದ ಅಪರಾಧವು ತಮ್ಮ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ತುಂಬಿದ್ದರೂ ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಸ್ರಾಯೇಲರನ್ನಾಗಲಿ ಯೆಹೂದವನ್ನಾಗಲಿ ತ್ಯಜಿಸಲಿಲ್ಲ. ಸರಿ, ಆದ ಕಾರಣ ದೇವರು ಬಾಬೆಲ್ಗೆ ವಿರುದ್ಧವಾಗಿ ಮೇದ್ಯರ ಅರಸರು ಅದನ್ನು ನಾಶ ಮಾಡುವಂತೆ 11ನೇ ವಚನ ಅವರ ಮನಸ್ಸನ್ನು ಪ್ರೇರೇಪಿಸಿದ್ದಾನೆ. ಹೌದು, ದೇವರು ಅದನ್ನು ಮಾಡಲೇಬೇಕು. ಮುಂದೆ ನಾವು ಬಾಬೆಲಿನ ವಿಷಯವಾಗಿ ನೋಡುವಾಗ ಒಂದು ಏನು ಕಾರಣ ಅವರನ್ನು ತೀರ್ಪು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡುವಾಗ, ಚೀಯೋನಿನಲ್ಲಿ ಅವರು ಹಾನಿ ಮಾಡಿದರು. ಚೀಯೋನಿಗೆ ಹಾನಿ ಮಾಡಿದರು ಬಾಬೆಲಿನವರು. ಯಾಕೆ ದೇವರು ಈ ಬಾಬೆಲ್ಗೆ ತೀರ್ಪು ಮಾಡಿದನು? 25ನೇ ವಚನ, ಲೋಕವನ್ನೆಲ್ಲ ಹಾಳು ಮಾಡಿದರು ಇವರು ಬಾಬೆಲಿನವರು. ನೋಡ್ರಿ, ದೇವರು ಅವರಿಗೆ ಹೇಗೆ ಕರೀತಾನೆ, ಲೋಕವನ್ನೆಲ್ಲ ಹಾಳು ಮಾಡುವ ನಾಶಕ ಪರ್ವತವೇ. ಅದಕ್ಕೆ ದೇವರು ತೀರ್ಪು ಮಾಡಬೇಕಾಯಿತು. ಮತ್ತು ಹಾಗೆ ನೋಡುವಾಗ ದೇವರು ಅದಕ್ಕೆ ಕೊಟ್ಟಂಥ ತೀರ್ಪು ಏನಂದರೆ, ನೀನು ಸೊದೋಮ್ ಗೊಮೊರದ ಹಾಗೆ ನೀನು ನಾಶವಾಗುವಿ ಅಂತ ಹೇಳ್ಬಿಟ್ಟು. ಹೌದು, 26ನೇ ವಚನದಲ್ಲಿ ನೋಡುವಾಗ, ಯಾರು ನಿನ್ನಿಂದ ಕಲ್ಲನ್ನು ತೆಗೆಯರು. ಆಶ್ಚರ್ಯ ಅಲ್ವಾ?
ನಾಶ ಏನಾದರೂ ಒಂದು ಬಿಲ್ಡಿಂಗ್ ಕುಸಿದು ಬಿದ್ದುಬಿಟ್ರೆ ಕೆಲವ್ರು ಏನು ಮಾಡ್ತಾರೆ, ಆ ಕಲ್ಲುನೋ ಕಂಬಿನೋ ಏನು ಸಿಗ್ತದೋ ಅದು ತಗೊಂಡು ಹೋಗಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ದೇಶನೇ ಕುಸಿದು ಬಿದ್ದಾಗ ಆ ದೇಶದಿಂದ ಯಾರಾದರೂ ಏನಾದರೂ ಕಲ್ಲನ್ನು ತಗೊಂಡು ಹೋಗ್ತಾರೆ ಅಂದರೆ ಯಾರು ಮೂಲೆಗಲ್ಲಿಗಾಗಲಿ ಅಸ್ಥಿವಾರಕ್ಕಾಗಲಿ ಯಾರೂ ನಿನ್ನಿಂದ ಕಲ್ಲನ್ನು ತೆಗೆದುಕೊಂಡು ಹೋಗೋದಿಲ್ಲ. 26ನೇ ವಚನ. ಹೌದು, ಮೇದ್ಯರ ಅರಸರು ಬರ್ತಾರೆ, ಬಾಬೇಲ್ ದೇಶವು ನಿರ್ಜನವಾಗುವುದು ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. 33ನೇ ವಚನ ಈ ರೀತಿಯಾಗಿದೆ. ಇಸ್ರಾಯೇಲರ ದೇವರು ಮತ್ತೆ ಅದೇ ಮಾತು, ಸೇನಾಧೀಶ್ವರನೂ ಆದ ಯೆಹೋವನಿಂತೆನ್ನುತ್ತಾನೆ, ಬಾಬೇಲ್ ಪುರಿಯು ತುಳಿದು ಸರಿ ಮಾಡುತ್ತಿರುವ ಕಣದಂತಿದೆ. ಸ್ವಲ್ಪ ಕಾಲವಾದ ಮೇಲೆ ಒಕ್ಕುವ ಸಮಯವು ಅದಕ್ಕೆ ಸಂಭವಿಸುವುದು ಎಂಬುದಾಗಿ ಬಾಬೇಲಿಗೆ ದೇವರು ಪ್ರವಾದನೆ ಮಾತನ್ನು, ತೀರ್ಪನ್ನು ಮಾಡುವಾತನಾಗಿದ್ದಾನೆ. ಇದನ್ನು ನಾವು ಯಾವ ರೀತಿಯಾಗಿ ಅನ್ವಯ ಮಾಡಿಕೊಳ್ಬೋದು? ನಮ್ಮ ಸ್ವಶಕ್ತಿಯಿಂದ ಮಾಡಿದ್ದು ಎಲ್ಲ ನಾಶ, ಅದು ನಿತ್ಯತ್ವಕ್ಕೆ ಉಳಿಯೋದಿಲ್ಲ. ಒಂದು ವಾಕ್ಯ ನಾನು ಓದಬೇಕು. 1ನೇ ಕೊರಿಂಥ 3ನೇ ಅಧ್ಯಾಯ, ಅದರಲ್ಲಿ ನೋಡುವಾಗ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಒಬ್ಬನು ಕಟ್ಟಿದ್ದು 15ನೇ ವಚನ 3:15, ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ಇದೇ ಸ್ವಾರ್ಥದಿಂದ ಅಥವಾ ಬಾಬೇಲ್ನ ಆತ್ಮದಿಂದ ನಾವು ಮಾಡುವಂಥದ್ದಕ್ಕೆ ನಮಗೆ ಸಂಭವಿಸುವಂಥದ್ದು ಏನಂದರೆ ನಾಶ, 0 ಸುಟ್ಟು ಹೋಗ್ತದೆ, ನಿತ್ಯತ್ವಕ್ಕೆ ಉಳಿಯುವುದಿಲ್ಲ. 1ರಿಂದ 13ನೇ ಯೆರೆಮೀಯನ ಗ್ರಂಥ 51ನೇ ಅಧ್ಯಾಯ 1ರಿಂದ 33ನೇ ವಚನಗಳನ್ನು ಅಧ್ಯಯನ ಮಾಡಿಕೊಂಡಿದ್ವಿ. 2ನೇ ಭಾಗದಲ್ಲಿ 34ರಿಂದ 64 ವಚನಗಳು ಅಧ್ಯಯನ ಮಾಡಿಕೊಳ್ಳೋಣ. ದೇವರು ಇದುವರೆಗೆ ಯೆರೆಮೀಯ 51 ಒಂದು ಭಾಗವಾಗಿ 1ನೇ ಭಾಗ ಅಧ್ಯಯನ ಮಾಡಿಕೊಳ್ಳುವಂತೆ ಆತನು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.